ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಚಿಕ್ಕಬಾಗೇವಾಡಿ ಗ್ರಾಮದಲ್ಲಿ ರಣಬಿಸಿಲಿನ ಪರಿಣಾಮವಾಗಿ ಕೆರೆಯಲ್ಲಿ ಸಾವಿರಾರು ಮೀನುಗಳು ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಕೆರೆಯಲ್ಲಿ ನೀರಿನ ಮಟ್ಟ ಬಹಳಷ್ಟು ಕುಸಿದಿರುವುದರಿಂದ ಹಾಗೂ ತೀವ್ರ ಬಿಸಿಲಿನ ಕಾರಣದಿಂದ ಮೀನುಗಳಿಗೆ ಚಲಿಸಲು ಮತ್ತು ಬದುಕಲು ಸೂಕ್ತ ಪರಿಸ್ಥಿತಿ ದೊರೆಯದೆ ಈ ದುರ್ಘಟನೆ ಸಂಭವಿಸಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಚಿಕ್ಕಬಾಗೇವಾಡಿ ಗ್ರಾಮದ ಶಂಕರಗೌಡ ಪಾಟೀಲ್ ಅವರು ಕಳೆದ 3-4 ವರ್ಷಗಳಿಂದ ಕೆರೆಯಲ್ಲಿ ಮೀನು ಸಾಕಾಣಿಕೆ ಮಾಡುತ್ತಾ ಬಂದಿದ್ದರು. ಈ ವರ್ಷ ಅವರು ಸುಮಾರು 50,000 ಮೀನುಗಳನ್ನು ಕೆರೆಯಲ್ಲಿ ಬಿಟ್ಟಿದ್ದರು. ಆದರೆ ಕೆರೆಯಲ್ಲಿ ನೀರು ಬತ್ತಿದ ಪರಿಣಾಮ ಸಾವಿರಾರು ಮೀನುಗಳು ಸಾವನ್ನಪ್ಪಿದ್ದು, ಇದರಿಂದ ಮಾಲೀಕನಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಅಂದ್ರೆ ಹಿಂಗೆಲ್ಲ ಕಡಿಮೆಗೆ ಬಿಸಿಲಿನ ತಾಪದಿಂದ ನಮ್ಮ ಮೀನುಗಳು ಸತ್ತಾವ್ರಿ. ಸಾಯ್ಲಿಕ್ಕೆ ಕಾರಣ ಅಂತಂತಂದ್ರ ಇದು ಬಿಸಿಲಿನ ತಾಪದಿಂದ ಸತ್ತಾವ್ರಿ ಅವ. ಆ ಸಾಯ್ಲಿಕ್ಕೆ ಒಂದು ಲೆಕ್ಕ ಏನೈತಿ, ನಾವು ಲಕ್ಷ ಗಂಟೆ ಖರ್ಚು ಮಾಡಿ ನಾವು ಮೀನುಗಳನ್ನೆಲ್ಲ ಬಿಟ್ಟವ್ರಿ. ಇದಕ್ಕೆ ಏನಾರ ಅಕಸ್ಮಾತ್ ಆಗಿ ನಮ್ಮ ಮೀನುಗಾರಿಕೆ ಇಲಾಖೆ ಆಗಲ್ರಿ, ನಮ್ಮ ಬೆಳಗಾವಿ ನಿಂತರ ಆಮೇಲೆ ಮತ್ತೆ ನಮ್ಮ ಪಂಚಾಯತಿ PDO ಏನಾರ ಅಕಸ್ಮಾತ್ ಆಗಿ ಏನಾರ ಪರಿಹಾರದಾನ ಒಂದು ನೀಡಿಸ್ಕೊಡ್ಬೇಕಟ್ಟರಿ. ಅಲ್ಲಿ ಎಷ್ಟು ಮೀನ ಬಿಟ್ಟಿದ್ರಿ ಈಗ? ಮಿನಿಮಮ್ ಅಂತಂದ್ರೆ ಒಂದು 1.5 ಲಕ್ಷ 2 ಲಕ್ಷ ರೂಪಾಯಿ ನಾವು ಮೀನ ಬಿಟ್ಟಿದ್ವಿ. ನಮ್ದು ಇದ ದಂಧೆಗೆ ಆಗಿತ್ರಿ. ಆದ್ರೆ ನಮ್ಮ ದೋಸ್ತುಗಳ ಸಲುವಾಗಿ ಅದ್ರ ಸಲುವಾಗಿ ನಾವು ಒಂದು ಲೆಕ್ಕತಿ ಒಂದು ಮಾತು ಏನು ಹೇಳ್ಬೇಕಂತಂದ್ರೆ, ಏನಾರ ಪರಿಹಾರದಾನ ಅಂತಂತಂದ್ರೆ ನಮ್ಮ PDO ಆಗಲಿ ನಮ್ಮ ಮೀನುಗಾರಿಕೆ ಇಲಾಖೆ ಬೆಳಗಾವಿ ನಿಂತರ ರೀ ಏನಾರ ನೀಡಿಸ್ಕೊಟ್ಟ ಸಾಕ್ರಿ. ಮತ್ತೆ ಈಗ ನಿನ್ನಿಂದ ಮೀನುಗಳು ಸಾಯ್ತಾವೆ. ಎಷ್ಟು ಅಂದಾಜ್ ಎಷ್ಟು ಮೀನು ಅಂದಾಜ್ ಅಂತಂದ್ರೆ 1.5-2 ಕ್ವಿಂಟಲ್ ಮಟ್ಟ ಸತ್ತಾವ್ರಿ 2 ದಿವಸದೊಳಗೆ. 2 ದಿವಸದೊಳಗೆ 1.5-2 ಕ್ವಿಂಟಲ್ ಸತ್ತಾವ್ರಿ. ನಮ್ಗೆ ನುಕ್ಸಾನ್ ಆಗದೈತಿ ನೋಡ್ರಿ. ಅಲ್ಲಿ ಬಿಸಿಲಿನ ತಾಪಕ್ಕೆ ಸತ್ತಾವ ಅಂತ ಅನ್ಸುತ್ತೆ. ಬಿಸಿಲಿನ ತಾಪಕ್ಕೆ ಸತ್ತಾವ್ರಿ. ಈಗ ಏಕಾಏಕಿ ನೀರು ಕಡಿಮೆ ಆಗೈತ್ರಿ. ನೀರ್ ಕಡಿಮೆ ಆಗಬೇಕಂದ್ರೆ ನಾವು ಹರಿನಾಳ ಜಲಾಶಯದಿಂದ ನೀರ್ ತರಿಸ್ತಿದ್ವಿ ಸರ್. ನಮ್ಮ ಊರಿಗೆಲ್ಲ ನಮ್ಮ ಜನಸಾಮಾನ್ಯರಿಗೆಲ್ಲ ಅದ ಬರೋದ್ರಿ ಸರ್ ನೀರ. ಅದ ನಮ್ಮ ಜನಸಾಮಾನ್ಯರ ಕುಡಿದು ಬಿಟ್ಟಿದ್ದ ನಾವು ಕೆರೆಗಳಿಗೆ ಬಿಡಿಸ್ತಿದ್ವಿ ಸರ್. ಅದು ಕೆರೆಗೆ ಬಿಡಿಸೋ ಸಲುವಾಗಿರಿ ಅಂತಂದ್ರೆ ಈಗ ಒಂದ್ ಸ್ವಲ್ಪ ತಾಪ ಜಾಸ್ತಿ ಆಗಿರಿ, ನೀರು ಒಂದ್ ಸ್ವಲ್ಪ ನಮ್ಮ ಜನಸಾಮಾಜಿಕೆಲ್ಲ ಕುಡಿದು ಬಿಟ್ಟಿದ್ದ ನೀರು ಕೆರೆಗೆ ಬಿಡ್ತಿದ್ವಿ ಸರ್. ಅದ ಅಲ್ಲೇ ನೀರು ಕಡಿಮೆ ಆಗಿ ಮೀನುಗಳು ಸತ್ತ ಒಂದ್ ಕಡೆ. ಮೀನುಗಳ ಸಾವಿನಿಂದ ಕಂಗಾಲಾಗಿರೋ ಶಂಕರಗೌಡ ಪಾಟೀಲ್ ಅವರು ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡುವಂತೆ ಮನವಿ ಮಾಡಿದ್ದಾರೆ. ಇಂಥ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ಮಿನಿಗ್ರಾಮ್ಗೆ.